ಡಾಕ್ಟರ್ ನಾವು ಮಾತಾಡ್ತಾ ಇದ್ವಿ ಆ್ಯಕ್ಚುಲಿ ಸಾಮಾನ್ಯವಾಗಿ ಚಿಕ್ಕ ಮಕ್ಳಿಗೆ ಏನಾರು ಆಗಿದ ತಕ್ಷಣ ನಮ್ಮ ತಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿ ಬರುತ್ತೆ. ಬಟ್ ಎಕ್ಸಾಕ್ಟಾಗಿ ಅದು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ನೀವು ಹೇಳಿದ್ರೆ, ಹಾರ್ಟಲ್ಲಿ ಹೋಲ್ ಇರುತ್ತೆ, ಬೇರೆ ಇನ್ನೇನೋ ಇರುತ್ತೆ. ಅದು ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ, ಹುಟ್ಟಿದ ಮಗುವಿನಿಂದ ಎಷ್ಟು ವರ್ಷದವರೆಗೆ, ಆ್ಯಂಡ್ ಅದಕ್ಕೆ ಏನೆಲ್ಲ ಮಾಡಬೇಕು ಅಂತ? ಅದಕ್ಕೆ ನಾನು ಮೊದಲು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸಂಗೀತ ಮೇಡಮ್ ಅವ್ರು ಹೇಳಿದ್ರಲ್ಲ, ಆ ಜಂಕ್ ಫುಡ್ ತಿಂದು ಇಂಡಿಯಾ ಈಸ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಅಟ್ಯಾಕ್. ಅಂಡ್ ಈ ಕಾರ್ಡಿಯಾಕ್ ಅನಾಮಲೀಸು ಇವೆಲ್ಲ ಮಾತಾಡ್ತಿದ್ನಲ್ಲ, ವಿಜಯಲಕ್ಷ್ಮಿ ಮೇಡಮ್ ಶಿ ವಾಸ್ ಸಚ್ ಎ ಪಾಪ್ಯುಲರ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್. ಇವರೊಬ್ಬರೇ ಇಡೀ ಸ್ಟೇಟ್ನೊಳಗೆ. ಅದು ಅವ್ರು ಆನ್ಸರ್ ಮಾಡಬೇಕು. ಅವ್ರು ಹೇಳ್ತಾರೆ ಎಲ್ಲಿವರೆಗೂ ಅದನ್ನು ಕಂಡುಹಿಡಿಬೋದು ಅಂತ. ದೇರ್ ಆರ್ ಮೆನಿ ಕಾರ್ಡಿಯೋಮಯೋಪತಿ ಹೇಳಿದರು, ಅನಾಮಲಿಸ್ ಹೇಳಿದರು, ಸೆಪ್ಟಲ್ ಡಿಫೆಕ್ಟ್ ಹೇಳಿದ್ರು, ಅದರಿಂದ ಸತ್ತು. ಅದಕ್ಕೆ ಜನಗಳಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆ ಚಿಕ್ಕ ಹುಡುಗಿ ಹೋಮ್ ವರ್ಕ್ ಇಟ್ಕೊಂಡು ಟೀಚರ್ಗೆ ಕೊಡೋಕೆ ಹೋಗ್ತಾಳೆ, ಹಂಗೆ ಸತ್ತು ಹೋಗ್ಬಿಡ್ತಾಳೆ. ಹಾರ್ಟ್ ಅಟ್ಯಾಕ್ ಅಂದರೆ ಡೆಫಿನೇಷನ್ ಭಾಳ ಕ್ಲಿಯರ್ ಮೇಡಮ್. ಬ್ಲಡ್ ವೆಸಲ್, ಕೊರೊನರಿ ವೆಸಲ್ಸು ಬ್ಲಾಕ್ ಆಗಬೇಕು, ಆ ಮಸಲ್ ಸತ್ತು ಹೋಗಬೇಕು. MI ಅಂತೀವಿ ನಾವು, ಮಯ ಕಡೆ. ಆ್ಯಂಡ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಮೇಡಮ್, ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸತ್ತು ಹೋಗ್ತಾರೆ ಅಂತ. ನಿಜವಾಗ್ಲೂ ಸತ್ತು ಹೋಗಲ್ಲ. ಯಾವಾಗ ಟೈಮ್ ಟು ಗೋ ಟು ಹಾಸ್ಪಿಟಲ್. ಆ್ಯಂಡ್ ಪ್ರಿವೆನ್ಷನ್ಗೂ ಬೇರೆ ಇದ್ದಾವೆ. ಇದೊಂದು ಮೇಡಮ್ ಕೇಳ್ಬಿಡಿ ದಯವಿಟ್ಟು. ನಾವು ಮಾತಾಡ್ತಾ ಇದ್ವಿ, ಸರ್ ಮಾತಾಡ್ತಿದ್ರು, ಆದರೆ ನಿಮ್ಮ ಹತ್ರನೇ ಕೇಳಬೇಕು ಅಂತ ಹೇಳಿದ್ರು. ಎಷ್ಟು ಅಂದರೆ ಹುಟ್ಟಿದ ಮಗುವಿನಿಂದ ಎಷ್ಟು ವರ್ಷದ ಒಳಗೆ ಆ ಒಂದು ಹಾರ್ಟ್ ಅಟ್ಯಾಕ್, ನಮಗೆ ನಮ್ಮ ಲ್ಯಾಂಗ್ವೇಜಲ್ಲಿ ಅದು ಹಾರ್ಟ್ ಅಟ್ಯಾಕ್ ಅಂತಾರೆ, ಬಟ್ ನಿಮ್ಮ ಇದರಲ್ಲಿ ಹಾರ್ಟಲ್ಲಿ ಹೋಲ್ ಇರೋದು ಅಂತಾರೆ, ಅಥವಾ ಬೇರೆ ಬೇರೆ ಏನು, ಅದು ಎಷ್ಟು ವರ್ಷದೊಳಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ? ನೋಡಮ್ಮ, ಹುಟ್ಟ ಬರುವುದು ಕಾಯಿಲೆ ಅಂದರೆ ಹುಟ್ಟುತ್ತಾ ಇದ್ದಂಗೆ ಬಂದಿರುತ್ತೆ. ಅದು ತಾಯಿ ಗರ್ಭದಲ್ಲಿರುವಾಗಲೇ ಗೊತ್ತಾಗತ್ತೆ. ಅದಕ್ಕೆ ನಾವು ಈ ಫೀಟಲ್ ಅನಾಮಲಿ ಅಂತ ಈಗ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಗರ್ಭಿಣಿ ಆಗ್ತಾ ಇದ್ದಂಗೆ ಮಾಡ್ತಾರೆ. ಅದರಲ್ಲಿ ಏನಾದರೂ ಅವ್ರಿಗೆ ಡೌಟ್ ಇದ್ದರೆ ಅವರು ನಮಗೆ ಕಳಿಸ್ಕೊಡ್ತಾರೆ. ನಾವು ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅಂತ ಮಾಡ್ತೀವಿ. ಅದರಲ್ಲಿ ಮೇಜರ್ ಪ್ರಾಬ್ಲಮ್ ಇದ್ದು ಆ ಮಗು ಅಬಾರ್ಟ್ ಆಗೋದಿದ್ರೆ, ಅಥವಾ ಆ ಮಗುಗೆ ಹುಟ್ತಾನೆ ಸಾಯೋದಿದ್ರೆ, ಕಾಂಪ್ಲೆಕ್ಸ್ ಕಂಜನೈಟಲ್ ಹಾರ್ಟ್ ಡಿಸೀಸು, ಬ್ಲೂ ಬೇಬಿ ಇರೋದಾದರೆ, ನಾವು ಅವ್ರಿಗೆ ಮೊದಲೇ ಅಡ್ವೈಸ್ ಮಾಡಿ ಜೆನೆಟಿಕ್ ಸ್ಟಡಿ ಮಾಡಿ ಜೀನ್ಸ್ ಸ್ಟಡಿ ಮಾಡಿಬಿಟ್ಟು ಇದು ಮಗು ಚೆನ್ನಾಗಿರೋದಿಲ್ಲ ಅಂತ ಹೇಳಿದಾಗ ಅದನ್ನು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಮೊದಲೇ ಮಾಡ್ತೀವಿ. ಇಲ್ಲ ಹಾಗೆ ಉಳ್ಕೊಳ್ಳೋದಾದರೆ ನಾವು ಅವ್ರಿಗೆ ಈ ಥರ ಆಗುತ್ತೆ ಅಂತ ಹೇಳ್ತೀವಿ. ಬರೀ ಹೋಲ್ ಇದ್ದರೆ ಚಿಂತೆ ಇಲ್ಲ. ಆ ಹೋಲ್ಗಳನ್ನ ವಿದೌಟ್ ಆಪ್ರೇಷನ್ನು ಎದೆ ಮೇಲೆ ಗಾಯ ಇಲ್ಲದೇ, ಅನಸ್ತೇಷಿಯಾ ಇಲ್ಲದೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಲ್ಲದೆ ನಾವು ಡಿವೈಸ್ ಹಾಕಿ ಮುಚ್ತೀವಿ. 100% ಕ್ಯೂರ್ ಆಗುತ್ತೆ. ಅವರು ಸಂಪೂರ್ಣವಾಗಿ ನಾರ್ಮಲ್ ಆಗಿರ್ತಾರೆ. ನಿನ್ನೆ ತಾನೇ ನಾನು ಒಂದು ಮಾಡಿರೋ ಮಗು, 3 ತಿಂಗಳಿಗೆ ಮಾಡಿದ ಮಗು, ಈಗ IT-ಯಲ್ಲಿ ಕೆಲಸ ಮಾಡೋಳು ನನಗೆ ಫೋನ್ ಮಾಡಿಬಿಟ್ಟು ನನಗೆ ವಿಶ್ ಮಾಡ್ತಾ ಇದ್ದಾಳೆ. ಅಂದರೆ ಹುಟ್ಟು ಹಬ್ಬಕ್ಕೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಸಂಪೂರ್ಣವಾದಂಥ ನಾರ್ಮಲ್ ಲೈಫನ್ನ ಕೊಡ್ಬೋದು. ಆದರೆ ಯಾರು ಈ ಥರ ಫೀಟಲ್ ಎಕೋ ಮಾಡಿಸ್ಕೊಂಡಿರೋದಿಲ್ಲ, ಯಾರು ಹುಟ್ಟುವಾಗ ಕೂಡ ಹುಟ್ಟಿದ ಮೇಲೂ ಕೂಡ ನೋಡ್ಕೊಂಡಿರೋದಿಲ್ವಲ್ಲ, ಅಂಥವ್ರಿಗೆ ಈ ಥರ ಸ್ಕೂಲ್ಗೆ ಹೋದಾಗ ಇದು ಮಾಡಿದಾಗ ಆ ಸಡನ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಇವುಗಳಿಗೆ ನಾವು ವ್ಯಾಲ್ವುಲರ್ ಬ್ಲಾಕ್ ಅಂದರೆ ಅಯೋಟಿಕ್ ಸ್ಟಿನೋಸಿಸ್ ಅಂತೀವಿ, ಸುಪ್ರಾಯೋಟಿಕ್ ಆರ್ ಸಬ್ ಅಯೋಟಿಕ್ ಸ್ಟಿನೋಸಿಸ್ ಅಂತ. ಆಮೇಲೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ, ಈ ವೈರಲ್ ಇನ್ಫೆಕ್ಷನ್ ಆಗುತ್ತೆ. ಪೋಸ್ಟ್ ವೈರಲ್ ಇನ್ಫೆಕ್ಷನ್ ಮಯೋಕಾರ್ಡೈಟಿಸ್ ಆಗಿಬಿಟ್ಟು ಹಾರ್ಟ್ ಫೇಲ್ಯೂರ್ ಆಗಿರುತ್ತೆ, ಅವ್ರಿಗೆ ಅರಿಥ್ಮಿಯಾ ಆಗ್ಬೋದು. ಸೊ ಹಾಗಾಗಿ ಇದನ್ನು ಯಾರಾದರೂ ಕೂಡ ತಾಯಿ ಗರ್ಭದಲ್ಲಿದ್ದಾಗಲೂ ಕಂಡುಹಿಡಿಬೋದು, ಹುಟ್ಟಿದ ಮೇಲೂ ಕೂಡ ಕಂಡುಹಿಡಿಬೋದು. ಒಂದು ಸಿಂಪಲ್ ಎಕೋಕಾರ್ಡಿಯೋಗ್ರಫಿ ಮಾಡಿದರೆ ಸಾಕಾಗತ್ತೆ. ಎಸ್ ಮೇಡಮ್. ಎಸ್ ಸಂಗೀತ ಅವರೇ, ಇನ್ನು ನಿಮ್ಮಂಥವರೆಲ್ಲ ನಾವು ಡಯಟ್ ಮಾಡಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು, ಸ್ಲಿಮ್ ಆಗಿರಬೇಕು, ನಮ್ಮ ಫೇಸ್ ತುಂಬ ಚೆನ್ನಾಗಿರಬೇಕು ಅಂತ ಒಂದಷ್ಟು ಸರ್ಜರಿನೂ ಮಾಡಿಸ್ಕೊಳ್ತೀವಿ, ಒಂದಷ್ಟು ಡಯಟು ಮಾಡ್ತೀವಿ. ಇದರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಡೆಫಿನೆಟ್ಲಿ. ನಾನು ಲಾಸ್ಟ್ ವೀಕ್ ಫ್ರೀಡಮ್ ಟಿವಿಗೆ ಬಂದಿದ್ದೆ. ಅಲ್ಲಿ ಸಹ ಹೇಳ್ತಾ ಇದ್ವಿ, ಅಂದರೆ ಈಗ ಕೆಲವರು ಮಾಡೆಲ್ಸ್ ಇರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಅಥವಾ ಆ್ಯಕ್ಟ್ರೆಸ್ ಇರ್ಬೋದು. ಹಾಗೆ ಈಗ ಎಂತಂದರೆ ಯಂಗ್ಸ್ಟರ್ಸ್, ಕಾಲೇಜ್ ಸ್ಟೂಡೆಂಟು ಅಥವಾ IT ಎಂಪ್ಲಾಯೀಸ್, ಅವರಿಗೊಂದು ಆಸೆ ಇರುತ್ತೆ. ಏನಂತ ಹೇಳಿದ್ರೆ ಚೆನ್ನಾಗಿ ಕಾಣಬೇಕು. ಈಗ ಮೊದಲಿನ ಹಾಗೆ ವೈಟ್ ಇದ್ದ ಕೂಡಲೇ ಚೆನ್ನಾಗಿರೋದಲ್ಲ, ಹೆಲ್ದಿ ಆಗಿದ್ದ ಕೂಡಲೇ ಚೆನ್ನಾಗಿರೋದಲ್ಲ. ಈಗ ಏನಂತ ಹೇಳಿದ್ರೆ ಒಂದು 0 ಫಿಗರ್ ಇರಬೇಕು, ನಂದು ಏನಂತ ಹೇಳಿದ್ರೆ ನಂದು ಸ್ಟಮಕ್ ಸರಿ ಇರಬೇಕು, ಅಂದರೆ ಪರ್ಫೆಕ್ಟ್ ಫೇಸ್, ಪರ್ಫೆಕ್ಟ್ ಬಾಡಿ, ಪರ್ಫೆಕ್ಟ್ ಸ್ಕಿನ್ ಅಂತ ಬಂದಿದೆ. ಈಗ ನೀವು ಯಾವುದೇ ಬಾಲಿವುಡ್ ಆ್ಯಕ್ಟ್ರೆಸ್ ನೋಡಿ, ಅವರು ಮೊದಲು ಹೇಗಿರ್ತಾರೆ, ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ, ಇಂಡಸ್ಟ್ರಿಗೆ ಬಂದ ಮೇಲೆ ಹೇಗಿರ್ತಾರೆ, ಯಾಕಂತ ಹೇಳಿದ್ರೆ ಅವ್ರು ಅದನ್ನೆಲ್ಲ ಫಾಲೋ ಮಾಡ್ತಾರೆ. ಈಗ ನಾವು ಅದನ್ನ ಫಾಲೋ ಮಾಡ್ತಾ ಇದ್ರೆ ಈಗ ಏನಂತ ಹೇಳಿದ್ರೆ ಅದು ಹೇಗೆ ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ,
ನಾವೀಗ ನಾರ್ಮಲ್ ಆಗಿ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ಆ ಸರ್ ಹೇಳ್ತಾ ಇದ್ರು, ಅದು ಒಂದೊಂದು ಜೆನೆಟಿಕ್ಸ್ ಪ್ರಾಬ್ಲಮ್ ಇರುತ್ತೆ. ಅದಾದ್ಮೇಲೆ ಅದೊಂದು ಒಂದೊಂದು ಕಂಟಿನೆಂಟಿಗೆ ಯಾವ್ಯಾವ ದೇಶದಲ್ಲಿ ಹೇಗೆ ಮಾಡಿದ್ರೆ ಸರಿ ಇರುತ್ತೋ ಅದೇ ರೀತಿ ನಾವು ಫಾಲೋ ಮಾಡಬೇಕಾಗುತ್ತೆ. ಈಗ US ಅಲ್ಲಿ ಏನೋ ಒಂದು ಡಯಟ್ ಮಾಡ್ತಾ ಇರ್ತಾರೆ, ಅದು ನಮಗೆ ಸುಟೇಬಲ್ ಆಗೋದೇ ಇಲ್ಲ. ಈಗ ನಮ್ಮ ದೇಶದಲ್ಲಿ ನಮ್ಮ ಜೀನ್ಸ್, ನಮ್ಮ ಪೂರ್ವಿಕರು, ನಮ್ಮ ಪೂರ್ವಜರು ಏನು ತಿಂದಿದ್ದಾರೆ ಅದನ್ನು ಫಾಲೋ ಮಾಡಿದ್ರೆ ನಮ್ಗೇನೂ ಆಗಲ್ಲ. ಈಗ ನಾವೀಗ ಬ್ರೇಕ್ಫಾಸ್ಟಿಗೆ ಏನೋ ತಿಂತೇವೆ, ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಅದರಲ್ಲೇ ಕಮ್ಮಿ ಮಾಡಿ. ಈಗ ಫಾರಿನ್ ಕಂಟ್ರಿಯಲ್ಲಿ ಆಕ್ಟರ್ ಏನೋ ತಿಂತಾರೆ, ಅದನ್ನು ನಾವು ಫಾಲೋ ಮಾಡಿದ್ರೆ ಆಗೋದೇ ಇಲ್ಲ. ಆಗ ಏನಾಗುತ್ತೆ, ಈಗ ನಾವು ಯಾವುದೋ 0 ಶುಗರ್ ಡಯಟಿಗೆ ಹೋಗ್ತೇವೆ, ಕಡೆಗೆ 0 ಸಾಲ್ಟ್ ಅದೆಲ್ಲ ತಿನ್ಬಾರ್ದು, ಇದೆಲ್ಲ ತಿನ್ಬಾರ್ದು ಅಂತ ಹೇಳ್ತಾರೆ. ಅದು ತಿಂದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಲೋ BP ಸ್ಟಾರ್ಟ್ ಆಗುತ್ತೆ, ಲೋ ಶುಗರ್ ಬರುತ್ತೆ. ಆವಾಗ ಒಂದಕ್ಕೊಂದು ಇಂಟರ್ಲಿಂಕ್. ಆವಾಗ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನಾವು ಕರೆಕ್ಟ್ ಫುಡ್ ತಿನ್ನಲ್ಲ, ನಮ್ಮ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಅದರಿಂದ ಎಲ್ಲವೂ ಕೂಡ ನಮಗೆ ಏನಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಬರ್ಬೋದು, ಹೈ ಬ್ಲಡ್ ಪ್ರೆಷರ್ ಬರ್ಬೋದು. ಅದೆಲ್ಲ ಒಂದೊಂದು ರೀಸನ್ ಆಗುತ್ತೆ ಮ್ಯಾಮ್. ಎಸ್